ನಮಸ್ಕಾರ ದೇವರು ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನಾನು ಇವತ್ತು ಇಂಟರ್ವ್ಯೂ ಕಂಪ್ಲೀಟ್ ಆಗಿದೆ, ಡಾಕ್ಯುಮೆಂಟೇಷನ್ಗೆ ಹೋಗ್ತಾ ಇದ್ದೀನಿ ಬನ್ನಿ. ಸೊ ಇದರ ರಿವ್ಯೂ ಇದೆ, ಏನಾಗುತ್ತೋ ಗೊತ್ತಿಲ್ಲ, ನನಗೆ ಯಾಕೋ ಇಂಟ್ರೆಸ್ಟೇ ಇಲ್ಲ ಗುರು. ನಿಮ್ಗೆ ಹೋಗ್ತಾ ತಿಳಿಸ್ತೀನಿ ಏನಂತ ಸೀನು. 10 ಗಂಟೆಗೆ ರೀಚ್ ಆಗಬೇಕಂತ ಹೇಳಿದ್ದಾರೆ, ಆದರೆ ಆಲ್ರೆಡಿ 10 ಗಂಟೆ ಆಗಿದೆ. ಸೊ ಗೊತ್ತಿಲ್ಲ, ನಾನು ಸ್ವಲ್ಪ ಲೇಟ್ ಆಗ್ತೀನಿ. ಶಾರ್ಪ್ 10 ಗಂಟೆಗೆ ಇರಿ ಅಂತ ಹೇಳಿದ್ರು ಅವರು, ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಅಲ್ಲಿ ಹೋದ್ಮೇಲೆ ಏನು ಹೇಳ್ತಾರೋ ಗೊತ್ತಿಲ್ಲ ಅವರು. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬಸ್ಸಲ್ಲಿ ಹೋಗ್ಬೇಕು ಇವಾಗ, ಆದರೆ ಬಸ್ ಯಾವುದಂತಲೇ ಗೊತ್ತಾಗ್ತಿಲ್ಲ. ಮೆಟ್ರೋಲ್ಲಿ ಹೋಗೋಣ ಅಂದರೆ ಅದು ಸದ್ಯಕ್ಕೆ ಬೇಡ ಅನ್ಕೋತೀನಿ. ಬಸ್ಸಿಗೆ ವೆಯ್ಟ್ ಮಾಡಿದ್ದೀನಿ. ಆ ಲೊಕೇಶನ್ದು ನನಗೆ ಸರಿ ಗೊತ್ತಾಗ್ತಿಲ್ಲ, ಯಾವುದು ಹಂಸಂದ್ರನ ಅಲ್ಲ ಅದ್ರ ದಾಟಿ ಹೋಗ್ಬೇಕಾ. ನೋಡ್ಬಿಟ್ಟು ಮತ್ತೆ ಹೇಳ್ತೀನಿ. ಅಯ್ಯೋ ಲೊಕೇಶನ್ ಎಲ್ಲೆಲ್ಲಿ ಹೋಗ್ಬಿಟ್ಟು ನಾನು ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದೆ ಅವರು. ಇನ್ನೂ ಸ್ವಲ್ಪ ಫ್ರಂಟ್ ಹೋಗ್ಬಿಟ್ಟಿದೆ ನಾನು. ಹಾಗಾಗಿ ಫುಲ್ ಲೊಕೇಶನ್ ಕನ್ಫ್ಯೂಷನ್. ಗಾರೆ ಬಾಯಿಪಾಡಿ ಅಂದರೆ ಫ್ರಂಟಲ್ಲೇನೋ ಹಿಡಿಬೇಕು, ಆ ಲೊಕೇಶನ್ ಹೆಸರು ಗೊತ್ತಿಲ್ಲ. ಮುಂದೆ ಯಾವುದ್ರಲ್ಲಿ ಹೋಗಿ ಹಿಡಿದಿದ್ದೀನಿ, ವಾಪಸ್ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗಷ್ಟೇ ನನಗೆ ಕನ್ಫರ್ಮೇಷನ್ ಆಗಿದೆ, ನಾನು ಕರೆಕ್ಟಾಗಿ ಹೋಗ್ತಾಯಿದ್ದೀನಿ. ನೆನ್ನೆ ಈ ಕಡೆ ಬಂದಿದ್ದೆಲ್ಲ ಸ್ವಲ್ಪ ಯೋಚನೆ ಇದೆ ಅಷ್ಟೇ. ನಾನು ನಡ್ಕೊಂಡು ಹೋಗ್ಬೇಕು, ಅಲ್ಲಿಗೂ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇದೆ. ಸೊ ಇವಾಗ ಇಲ್ಲಿ ರೀಚ್ ಆಗಿದ್ದೀನಿ, ಮತ್ತೆ ಸಿಗ್ತೀನಿ. ಸೊ ಇವಾಗ ನೋಡಿದ್ರು ಅವನು ತುಂಬ ಒಳ್ಳೆ ಹುಡುಗ ಮಾತ್ರ. ಇವತ್ತು ಮೀಟ್ ಆಗಿದೆ. ಸೊ ಚೆನ್ನಾಗಿ ಮಾತಾಡ್ತಾನೆ ಅವನು, ತಮಿಳ್ನಾಡಿಂದ. ಪಾಪ ಅವರು ಅವನಂತೂ ಒಂಥರ ಫ್ರೆಂಡ್ಲಿ ಆಗಿದ್ದ. ನಮ್ಮ ಕ್ಲಾಸಲ್ಲಿ ಚಂದ್ರು ಅಂತ ಒಬ್ಬ ಇದ್ದಾನೆ, ಅವನ ಥರ. ಸೊ ಬನ್ನಿ ಇವಾಗ ಏನಾದರೂ ಊಟ ಮಾಡಬೇಕು, ಅದಕ್ಕೆ ಇಲ್ಲಿ ಹೊರಗಡೆ ಬಂದಿದ್ದೀನಿ ಆಯಿತಾ. ಸೊ ಇಲ್ಲಿ ರೋಡ್ ಸೈಡೆಲ್ಲ ಏನೋ ತಿನ್ನಬೇಕು, ಏನಂತ ನೋಡೋಣ ಬನ್ನಿ. ಗೈಸ್ ಫೈನಲಿ ನಡ್ಕೊಂಡೇ ಬಂದೆ ನಮ್ಮ ಹೊಸ ರೋಡ್ ಹತ್ರ. 20 ರೂಪೀಸ್ ಸೇವ್ ಆಯ್ತದೆ, ಅದಕ್ಕೆ ನಡ್ಕೊಬರೋದು. ಇನ್ನೇನು ರೀಸನ್ ಇಲ್ಲ. ರೀಸನ್ ಮತ್ತು ಫಿಟ್ನೆಸ್ಸು ಮೇಂಟೈನ್ ಆಗುತ್ತೆ ಇವರು, ಸುಮ್ಮನೆ ಏನಲ್ಲ. 2 ಟೈಮ್ಸ್ ನಡೆದಿದ್ದೀನಿ. ಹೋಗುವಾಗ ಇವತ್ತು ಬಸ್ಸಲ್ಲಿ ಹೋದೆ. ಬಸ್ಸು ಸ್ವಲ್ಪ ಲೇಟ್ ಆಗಿಬಿಡುತ್ತು, ಅಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಬಸ್ಸಲ್ಲಿ ಹೋದ್ರೆ ಆಗಲ್ಲ, ಹೋದರೆ ಮೆಟ್ರೋದಲ್ಲೇ ಹೋಗ್ಬೇಕು ನಾನು. ಸೊ ಇಲ್ಲಿ ಸಕ್ಕತ್ತಾಗಿ ಲೈಟಿಂಗ್ ಮಾಡಿದ್ದಾರೆ, ಏನೋ ಗಣೇಶ ಹಬ್ಬಕ್ಕೆ ಏನೋ ಪ್ಲ್ಯಾನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಸೊ ಅದೇ ಅನ್ಕೋತೀನಿ. ಎಷ್ಟು ದಿನ ಲೈಟಿಂಗ್ ನೋಡಿಲ್ಲ ನಾನು, ಸಕ್ಕತ್ತಾಗಿದ್ದೀನಿ. ಇವಾಗ ದೇವಸ್ಥಾನ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ. ಸೊ ದೇವಸ್ಥಾನ ಇಲ್ಲಿ ಬಂದು ಏನು ದೂರ ಜನರು, ಸಂಜೆ ಆದರೆ ಫುಲ್ಲು ಜನರು. ಸೊ ದೇವರಲ್ಲಿ ಕಂಡೆ ಅದೇ. ಸೊ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಗಲ್ಲ, ಅದೇ ಕ್ರೌಡ್ ಇದೆ. ಈ ರೋಡ್ ಕ್ರಾಸ್ ಮಾಡಿದ್ರೆ ಸ್ವಲ್ಪ ದೊಡ್ಡ ತಲೆನೋವು ನನಗೆ. ಅಲ್ಲಿಗೆ ಹೋಗೋಕ್ಕೆ ಹೆವಿ ಟೈಮ್ ಹಿಡಿತದೆ. ಅಷ್ಟು ಟೈಮ್ ಇತ್ತು ಸೂಪರ್ ಮಾರ್ಕೆಟ್ ಬಂದಿದ್ದು. ಒಂದು 10 ರೂಪಾಯಿ ಬಿಸ್ಕೆಟ್ ತೆಗೆಯೋಕ್ಕೆ ಅಲ್ಲಿ ಹೋಗಿದ್ದೆ. ಗೈಸ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.